ಚುನಾವಣಾ ಪ್ರಚಾರ ಸಭೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ ನಮ್ಮ ಪಕ್ಷದ ಒಂದು ಸಾಂಘಿಕ ಸಂಸ್ಥೆ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರ ಮೇಲ್ಪಟ್ಟು ಸಭೆಗಳನ್ನು ಮೊದಲನೇ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರನ್ವಯ ಈಗ 3 ದಿವಸ ಆಯಿತು ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿವೆ. ಮೊದಲನೇ ದಿವಸ ಬೀದರ್ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರ, ನಿನ್ನೆ ಹುಮ್ನಾಬಾದ್ ಹಾಗೂ ಭಾಲ್ಕಿ, ಇವತ್ತು ಬಸವ ಕಲ್ಯಾಣ ಮತ್ತು ಆಳಂದ್ನಲ್ಲಿ ನಮ್ಮ ಸಭೆಗಳಿವೆ. ಈ ಒಂದು ಸಭೆಯ ಒಂದು ಸ್ವರೂಪ ಯಾವ ರೀತಿ ಇದೆ ಅಂದರೆ, ಮುಂಜಾನೆ ನಮ್ಮ ಒಬ್ಬ ಪ್ರಮುಖರ ಮನೆಯಲ್ಲಿ ತಿಂಡಿಯನ್ನು ಮಾಡಿಕೊಂಡು ಮಠಾಧೀಶರು, ಸಮಾಜದ ಮುಖಂಡರು ಹಾಗೂ ನಾವು ಕೀ ವೋಟರ್ಸ್ ಅಂತ ಏನಿರ್ತೀವಿ ಅಂಥವರ ಒಂದು ಭೇಟಿಯನ್ನು ಮಾಡುವ ಮುಖಾಂತರ ನಮ್ಮ ಪಕ್ಷದ ಶಕ್ತಿ ಕೇಂದ್ರ ಮೇಲ್ಪಟ್ಟಂಥ ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ आपके सपने हमारे अपने न्यू विशाल डेवलपर्स प्राइवेट लिमिटेड कंपनी Knowledge Park, the creative school for quality and innovative education. ಬೂತ್ಗಳನ್ನು ಗಟ್ಟಿಗೊಳಿಸುವಂಥ ಒಂದು ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಮುಂಬರುವಂಥ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಯವರ ಒಂದು ಯೋಜನೆಗಳನ್ನು ಮನೆ ಮನೆಗೆ ಎಲ್ಲ ಯೋಜನೆಗಳು ಈಗಾಗಲೇ ಮುಟ್ಟಿವೆ. ಅದರನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ 18 ಲಕ್ಷ ಜನರಿಗೆ, 18 ಲಕ್ಷ ಕುಟುಂಬಗಳಲ್ಲ, 18 ಲಕ್ಷ ಜನರಿಗೆ ನರೇಂದ್ರ ಮೋದಿಯವರ ಯೋಜನೆಗಳು ನೇರವಾಗಿ ಅವರ ಮನೆಗೆ ತಲುಪಿವೆ. ಅದರಲ್ಲಿ ಗೋಲ್ಡನ್ ಬೆನಿಫಿಷರೀಸ್ ಅಥವಾ ಗೋಲ್ಡನ್ ಲಾಭಾರ್ಥಿಗಳು ಅಂತೇಳಿ ನಾವು ಅವರನ್ನು ಲಾಭಾರ್ಥಿ ಅಂತ ಕರಿತಾ ಇದ್ದೀವಿ. ಗೋಲ್ಡನ್ ಲಾಭಾರ್ಥಿ ಅಂಥೇಳಿ ಯಾವ ಮನೆಯಲ್ಲಿ 4ಕ್ಕಿಂತ ಹೆಚ್ಚು ಯೋಜನೆಗಳು ಮುಟ್ಟಿವೆ. ಉದಾಹರಣೆಗೆ ಒಂದೇ ಮನೆಯಲ್ಲಿ ಶೌಚಾಲಯ ಇರ್ಬೋದು, ಒಂದೇ ಮನೆಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಆ ಮನೆಯಲ್ಲಿ ನಮ್ಮ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆ ಇರ್ಬೋದು, ನಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ನಮ್ಮಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರ ಮನೆಯಲ್ಲಿದ್ದರೆ ಅವರಿಗೆ ನೇರವಾಗಿ ಅವರಿಗೆ ದುಡ್ಡು ಸಿಗುವಂಥ ಒಂದು ಲಖಪತಿ ದೀದಿ ಅನ್ನುವಂಥ ಒಂದು ಯೋಜನೆ ನಡೀತಾ ಇದೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಸ್ಕೀಮ್ ಅಂತೇಳಿ, ಲೈವ್ಲಿಹುಡ್ ಮಿಷನ್ ಅಂತೇಳಿ ಅದರನ್ವಯ ಸಿಕ್ಕಂಥ ಯೋಜನೆ ಇರ್ಬೋದು. ಈ ರೀತಿ ಅನೇಕ ಯೋಜನೆಗಳು, ನಮ್ಮ ಗರ್ಭಿಣಿ ಮಾತೆಯರಿಗೆ ಮಾತೃವಂದನಾ ಸ್ಕೀಮ್ ಇದೆ. ಯಾವುದಾದ್ರೂ 4ಕ್ಕಿಂತ ಹೆಚ್ಚಿನ ಯೋಜನೆಗಳು ಪಡೆದಂಥ ಕುಟುಂಬಗಳನ್ನು ನಾವು ಸಂಪರ್ಕಿಸುವಂಥ ಒಂದು ಕೆಲಸ ನಡೀತಾ ಇದೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ 1,17,000 ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿವೆ. ಅದನ್ನು ಸಂಪರ್ಕ ಮಾಡುವಂಥ ಕಾರ್ಯಕ್ರಮ ಕೂಡ ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ ಈಗಾಗಲೇ 200 ಬೂತ್ಗಳಲ್ಲಿ ನಾವು ಆ ಒಂದು ಲಾಭಾರ್ಥಿಗಳ ಒಂದು ಡಾಟಾ ಕೂಡ ನಮಗೆ ಕೇಂದ್ರ ಕಚೇರಿಯಿಂದ ನಮಗೆ ಲಭ್ಯವಾಗಿದೆ. ಅವ್ರ ಮನೆಗಳಿಗೆ ಹೋಗಿ ಇದು ನರೇಂದ್ರ ಮೋದಿಯವರು ಮಾಡಿಕೊಟ್ಟಂಥ ಒಂದು ಯೋಜನೆ ಅಂತೇಳಿ ತಿಳಿಸ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲಗೊಂಡಿದೆ. ಅವರ ಆಡಳಿತ ಅವಧಿಯಲ್ಲಿ ಆ ಫ್ರೀ ಸ್ಕೀಮ್ಗಳನ್ನು ಕೂಡ ಅವ್ರಿಗೆ ನಡೆಸಲಿಕ್ಕೆ ದುಡ್ಡಿಲ್ಲ. ರಾಜ್ಯದಲ್ಲಿ ಅವರ ವೇತನ ಕೊಡಲಿಕ್ಕೂ ಕೂಡ ಅವರಿಗೆ ಗತಿಗೆಟ್ಟಿದ್ದಾರೆ. ಮೊನ್ನೆ ತಾನೇ ತಮ್ಮ ಬಸವ ಕಲ್ಯಾಣದ ಉದಾಹರಣೆ ಹೇಳಬೇಕಾದ್ರೆ, ಮುನ್ಸಿಪಾಲ್ಟಿ ನಿಮ್ಮ ಪೌರಾಡಳಿತ ಸಚಿವಾಲಯದಿಂದ ಮುನ್ಸಿಪಾಲ್ಟಿ ಒಂದು ಪೌರ ಕಾರ್ಮಿಕರಿಗೆ ಏನು ವೇತನ ಕೊಡಬೇಕಿತ್ತು, ಅದೇ ವೇತನವನ್ನು ಸಾಕಷ್ಟು ದಿವಸಗಳಿಂದ ಕೊಟ್ಟಿಲ್ಲ. ಇವತ್ತು ಬಸವ ಕಲ್ಯಾಣಕ್ಕೆ ಬರಬೇಕಂತ ಹೇಳಿ ನಮ್ಮ ಶಾಸಕರು ಒತ್ತಾಯ ಮಾಡಿರೋದ್ರಿಂದ 50 ಕೋಟಿ ರಿಲೀಸ್ ಆಗಿದೆ ಅಷ್ಟೇ, 200 ನಮ್ಮ ಅನುಭವ ಮಂಟಪಕ್ಕೆ. ಈ ರೀತಿಯ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಶಾಸಕರ ಒತ್ತಾಯದ ಮೇರೆಗೆ ಅವರು 50 ಕೋಟಿ ರಿಲೀಸ್ ಮಾಡಿದ್ದಾರೆ. ಇಲ್ಲದ್ರೆ ಆ 50 ಕೋಟಿ ಕೂಡ ಬರ್ತಿರಲಿಲ್ಲ. ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ನಮ್ಮ ಶಾಸಕರೆಲ್ಲ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಇವತ್ತು ವಿಶ್ವಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು, ಇಡೀ ವಿಶ್ವವೇ ಇವತ್ತು ನರೇಂದ್ರ ಮೋದಿಯವರಂಥ ನಾಯಕತ್ವ ಬೇಕು ಅಂತ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ವಿರೋಧ ಪಕ್ಷ ನಾಯಕರೇ ಹೇಳ್ತಾ ಇದ್ದಾರೆ, ಅಬ್ ಕಿ ಬಾರ್ 400 ಪಾರ್ BJP ಪಕ್ಕ ಗ್ಯಾರಂಟಿ ಸರ್ಕಾರ ಆಗುತ್ತೆ ಅಂಥೇಳಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಗೆದಿಯೋದು ಶತಸಿದ್ಧ ಇದೆ. ಬರುವಂಥ ದಿನದಲ್ಲಿ ನಮ್ಮ ಸಂಘಟನೆಯನ್ನು ಇನ್ನೂ ಬಲಿಷ್ಠಗೊಳಿಸಿ ನಮ್ಮ ಭಗವಂತ ಖೂಬಾ ಅವರು ಕಳೆದ ಸಲ ನಾವು 1.25 ಲಕ್ಷದಿಂದ 1,25,000 ಮತದಿಂದ ನಾವು ಗೆದ್ದಿದ್ದೀವಿ. ಈ ಸಲ ನಮ್ಮ ಗುರಿ 3 ಲಕ್ಷ ಅಂತರದಿಂದ ನಾವು ಗೆಲ್ಲಬೇಕು ಅನ್ನುವಂಥ ತೀಸರಿ ಬಾರ್ 3 ಲಾಖ್ ಪಾರ್ ಅಂತೇಳಿ ಗುರಿಯನ್ನು ಇಟ್ಕೊಂಡು ಇವತ್ತು ನಾವು ಮುನ್ನುಗ್ತಾ ಇದ್ದೀವಿ. ಮತ್ತು ನಮಗೆ ವಿಶ್ವಾಸ ಇದೆ ನಾವು 3 ಲಕ್ಷ ಮೇಲ್ಪಟ್ಟು ಅಂತರದಿಂದ ಈ ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಷಯವನ್ನು ತಮ್ಮ ಮುಖಾಂತರ ನಾನು ನಮ್ಮ ಬೀದರ್ ಜಿಲ್ಲೆ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. तमाम अवामुल्नास से गुजारिश की जाती है कि आप अपने ज़कात, सदका, अतियात मुस्लिम बैतुल माल को देकर यतीम, मिस्कीन, बेवा, गरबा की मदद करें। दिए गए बारकोड के ज़रिए भी आप अपनी इमदाद मुस्लिम बैतुल माल बसव कल्याण में जमा करा सकते हैं।